ಕುರುಕ್ಷೇತ್ರ ಯುದ್ಧದ ಮೊದಲನೇ ದಿನ ಅರ್ಜುನ ಧನುರ್ಧಾರಿಯಾಗಿ ರಥ ಏರಿ ನಿಂತ್ಕೋತಾನಂತೆ. ಮುಂದೆ ನೋಡಿದ್ರೆ ತನಗೆ ಪಾಠ ಹೇಳ್ಕೊಟ್ಟ ಗುರುಗಳು, ತನ್ನೊಟ್ಟಿಗೆ ಪಾಠ ಕಲಿತ ಸ್ನೇಹಿತರು, ರಕ್ತ ಸಂಬಂಧಿಗಳು, ಯಾವುದೇ ಪಾಪ ಇಲ್ಲದೆ ತಮ್ಮ ಪ್ರಾಣ ಕೊಡೋಕೆ ರೆಡಿಯಾಗಿರುವಂತಹ ಸೈನಿಕರು, ಇವ್ರನ್ನೆಲ್ಲ ನೋಡಿ ಒಂದ್ ಕ್ಷಣಕ್ಕೆ ಜಿಗುಪ್ಸೆ ಬಂದ್ಬಿಡುತ್ತಂತೆ. ಯಾರಿಗಾಗಿ ಯುದ್ಧ ಮಾಡ್ತಾ ಇದೀವಿ? ಇಲ್ಲ, ಈ ಯುದ್ಧ ನಡೆದ್ರೆ ನಮ್ಮ ಕಡೆಯವ್ರು ಸಾಯ್ತಾರೆ ಅಥವಾ ನನ್ನ ಸಂಬಂಧಿಗರು, ನನ್ನ ಸ್ನೇಹಿತರು ಸಾಯ್ತಾರೆ, ಯಾರಿಗಾಗಿ ಯುದ್ಧ ಮಾಡ್ಬೇಕು ಅಂತ ಜಿಗುಪ್ಸೆ ಬಂದ್ಬಿಡುತ್ತಂತೆ ಅವನಿಗೆ. ಈ ತರ ಪ್ರತಿಯೊಬ್ಬರ ಜೀವನದಲ್ಲೂ ಇಂತಹ ಸಂಕಷ್ಟಗಳು ಬರ್ತಾವೆ. ಯಾರೇ ಎದುರಾದ್ರೂ ಅದನ್ನ ಈಸಿಯಾಗಿ ಫೇಸ್ ಮಾಡ್ಬಿಡ್ಬೋದು ನಮ್ದೇ ರೀತಿಯಲ್ಲಿ. ವಿ ಕ್ಯಾನ್ ಫೈಟ್ ಅವರ್ ಓನ್ ಬ್ಯಾಟಲ್. ಆದ್ರೆ ನಮ್ಮವರೇ, ನಮ್ಮ ಸಂಬಂಧಿಕರೇ, ನಮ್ಮ ಏನ್ ಹೇಳ್ತೀವಿ, ನಮ್ಮ ಕುಟುಂಬಸ್ಥರೇ ನಮ್ಮ ಅಪೋಸಿಟ್ ನಿಂತಾಗ ಅದನ್ನ ಭೇದಿಸೋಕೆ ಅಥವಾ ಅದನ್ನ ಓವರ್ಕಮ್ ಮಾಡೋಕೆ ಒಂದು ಎಕ್ಸ್ಟ್ರಾ ಗುಂಡಿಗೆ ಧೈರ್ಯ ಬೇಕು. ಆದ್ರೆ ಅದನ್ನ ಓವರ್ಕಮ್ ಮಾಡಿದಾಗ ನಾವು ತುಂಬಾ ಗಟ್ಟಿಯಾಗಿರ್ತೀವಿ. ಒಂದು ಸ್ಟೆಪ್ ಬ್ಯಾಕ್ ಬಂದ್ರೆ ಯಾವ ಸಂಸಾರದಲ್ಲೂ ಯಾವ ಕುಟುಂಬದಲ್ಲೂ ಕುರುಕ್ಷೇತ್ರ ಯುದ್ಧ ಆಗೋದಿಲ್ಲ ಅಂತ ನನ್ಗನ್ಸುತ್ತೆ. ನಿಮ್ಮ ಅಭಿಪ್ರಾಯ?